ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ, ನೀವು ಕೂಡ ಸೂಪರಾಗಿದ್ದೀನಿ ಅನ್ಕೋತೀರಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತೇನು ಸ್ಪೆಷಲ್ ಅಂದರೆ, ಇವತ್ತು ನಮ್ಮ ಮನೆಗೆ ಊರಿಂದ ಬರ್ತಿದ್ದಾರೆ. ಯಾರು ಅಂತ ಆಮೇಲೆ ತೋರಿಸ್ತೀನಿ. ಈಗ ಕೆಲಸ ಶುರು ಮಾಡೋಣ. ಈಗ ನೋಡಿ ಫ್ರೆಂಡ್ಸ್, ಬಂದರು ನೋಡ್ರಿ ಊರಿಂದ. ಯಾರು ಬಂದಾರಂದ್ರಿ? ನಮ್ಮ ಮಮ್ಮಿಯವ್ರು ಬಂದಾರಿ, ನಮ್ಮ ತಂಗಿಯವರು ಮತ್ತು ನಮ್ಮ ತಂಗಿ ಗಂಡ ಬಂದಾರ ನೋಡ್ರಿ. ಈಗ ಅವ್ರಿಗೆ ಚಹಾ ಮಾಡ್ತೀನಿ ರೀ. ಚಹಾ ಮಾಡಿ ಕೊಡ್ತೀನಿ ರೀ. ಚಹಾ ಕುಡಿತಾರೆ. ಬೇಗನೆ ಬಂದಾರ್ರಿ ಅವರು. ಬೆಳಗ್ಗಿನ ಬಸ್ಸಿಗೆ ಬಂದಾರ್ರಿ, ಜಲ್ದಿ ಬಂದಾರ್ರಿ. ಈಗ ಅವ್ರಿಗೆ ಚಹಾ ಕೊಟ್ಟು ಮುಂದಿನ ಕೆಲಸ ಶುರು ಮಾಡ್ತೀನಿ ರೀ. ಈಗ ಅವ್ರಿಗೆ ಚಹಾ ಕೊಟ್ಟೇನಿ ರೀ. ಈಗ ಇವರೇ ನೋಡ್ರಿ ನಮ್ಮ ತಂಗಿ ಗಂಡ, ಅಂದ್ರೆ ನಮ್ಮ ಮಾವರು ಕೂಡ ರೀ. ಅವ್ರ ಸಂಬಂಧ ಅಡುಗೆ ಮಾಡ್ಲತ್ತೀನಿ ನೋಡ್ರಿ. ಇಲ್ಲಿ ತತ್ತಿ ಸಾರು ಚಪಾತಿ ಮಾಡ್ಲತ್ತೇನೆ ರೀ. ತತ್ತಿ ಸಾರು ಪಾಣೆ ಹೊಡ್ದೇನೆ ರೀ, ಕುದ್ಲಿಕ್ಕೆ ಇಟ್ಟೇನಿ ರೀ. ಹಿಟ್ಟತ್ತು ನಾದಿಟ್ಟೇನಿ ರೀ. ಚಪಾತಿ ಮಾಡ್ಬೇಕಷ್ಟೇ ರೀ. ಅಡುಗೆ ಮಾಡಿ ಅವ್ರಿಗೆ ಊಟ ಕೊಡ್ಬೇಕು ರೀ. ನಾಷ್ಟ ಮಾಡ್ಬೇಕಂದಿದ್ದಾರೆ. ಅವ್ರು ನಾಷ್ಟ ಮಾಡಿ ಬಂದೀನಿ ಅಂದರು. ಹಂಗಾಗಿ ನಾಷ್ಟ ಮಾಡಲಿಲ್ಲ. ಪಲ್ಯ ರೊಟ್ಟಿ ಚಪಾತಿ ಮಾಡಿದ್ರೈತೆ ಅಂತೇಳಿ ಮಾಡ್ಲತ್ತೇನೆ ರೀ. ಈಗ ಚಪಾತಿ ಮಾಡ್ಲತ್ತೀನಿ ನೋಡ್ರಿ. ಚಪಾತಿ ಮಾಡಿ ಅವ್ರಿಗೆ ಊಟ ಕೊಡ್ತೀನಿ ರೀ. ಒಣಗಿ ರೆಡಿ ಆಗೈತೆ, ಎಲ್ಲ ಆಗೈತೆ ರೀ. ಚಪಾತಿನೂ ಮಾಡೀನಿ ರೀ. ಅವ್ರಿಗೆ ಊಟ ಕೊಡ್ತೀನಿ ನೋಡ್ರಿ. ಈಗ ಊಟ ಮಾಡ್ಲಗತ್ತಾರ ನೋಡ್ರಿ. ಅವ್ರು ಬಿಸಿ ಬಿಸಿ ಚಪಾತಿ ಉಳ್ಳಗತ್ತಾರ ರೀ. ಬಿಸಿ ತೊಗೊಂಡ್ರೆ ಸ್ವಲ್ಪ ಚಂದ ಇರ್ತದೆ, ಆರದ್ಮ್ಯಾಗ ಸರಿ ಆಗಂಗಿಲ್ಲ ರೀ. ಎಲ್ಲರೂ ಊಟ ಮಾಡಿ ಸ್ವಲ್ಪ ಹೊತ್ತು ಕುಂದ್ರಬೇಕತ್ತೆ. ಕೂತಿದ್ದೇವೆ, ರೆಸ್ಟ್ ಮಾಡ್ಲತ್ತಿದ್ರು. ಟಿ ವಿ ನೋಡ್ಕೊತ ಕೂತಿದ್ದೇವೆ. ಎಲ್ಲ ಕೆಲಸ ಮುಗಿಸ್ಕೊಂಡು ಟಿ ವಿ ನೋಡಿ ಕುಂದ್ರಬೇಕತ್ತೆ. ಕೂತಾರೆ ಟಿ ವಿ ನೋಡ್ಕೊತು. ನಮ್ಮದು ಎಲ್ಲ ಕೆಲಸ ಮುಗಿದ್ರಿ. ಸಾಯಂಕಾಲ ಚಹಾ ಮಾಡ್ಬೇಕತ್ತೆ. ಚಹಾ ಮಾಡಿದ್ದೇವೆ ನೋಡ್ರಿ. ಈಗ ಇದ್ರಾಗ ಒಂದು ಬ್ಲ್ಯಾಕ್ ಟೀ ಅದ, ಯಾಕೆ ಅದತ್ತ ನೋಡಿರಿ. ಈಗ ಅವ್ರು ಹೇಳ್ತಾರೆ ನೋಡ್ರಿ ನಿಮ್ಗೆ ಯಾಕಂತೇಳಿ. ಇಷ್ಟು ಹಾಲಿನ ಚಹಾ ರೀ, ಅದೊಂದೇ ಕರೀರಿ ರೀ. ಯಾಕಂತ ನೋಡಿರಿ. ಹಾಲಿನ ಚಹಾ ಕುಡಿಯಂಗಿಲ್ಲ ರೀ. ಈಗ ಎಲ್ಲರೂ ಚಹಾ ಕುಡಿತಿದ್ದ ನೋಡ್ರಿ. ಎಲ್ಲರೂ ಚಹಾ ಕುಡ್ದು ಮತ್ತು ಸಾಯಂಕಾಲ ಅಡುಗೆಗೆ ಏನಾರೇ ಮಾಡ್ಬೇಕ್ರಿ. ಸಾಯಂಕಾಲ ಅಡುಗೆ ಮುಗಿಸ್ಕೊಂಡು ನೋಡ್ಬೇಕ್ರಿ ಏನು ಮಾಡ್ಬೇಕಂತೇಳಿ. ಹಾಯ್ ಫ್ರೆಂಡ್ಸ್, ಈಗ ನೋಡಿರಿ ನಿನ್ನೆ ವೀಡಿಯೋನೇ ಕಂಟಿನ್ಯೂ ಮಾಡ್ಲಾಗತ್ತೀನಿ ನೋಡ್ರಿ. ಈಗ ಬೆಳಗ್ಗೆ ಅಡುಗೆಗೆ ರೆಡಿ ಮಾಡ್ತೇನೆ ರೀ. ಇಲ್ಲಿ ಒಲೆ ಮ್ಯಾಗ ನಿಮಗೆ ಜಳಕ ಮಾಡೋಕೆ ನೀರು ಕಾಸಕ್ಕಿಟ್ಟೇನೆ ರೀ. ಈಗ ಅಡುಗೆ ಶುರು ಮಾಡ್ಬೇಕ್ರಿ. ಇವತ್ತು ಅಮಾವಾಸ್ಯೆ ಅದಲ್ರಿ, ಅದಕ್ಕೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಕಸ ಬಂಡೆ ಮಾಡಿ ಮನೆ ತೊಳೆದು ಎಲ್ಲ ಮುಗ್ದೈತ್ರಿ. ಈಗ ಅಡುಗೆ ಮಾಡ್ಲತ್ತೇನೆ ರೀ. ಈಗ ಅಡುಗೆ ಮಾಡಬೇಕು. ಈಗ ಅಡುಗೆಗೆ ಅಂಥೇಳಿ ಕ್ಯಾಬೇಜ್ ಪಲ್ಯ ಮಾಡ್ಬೇಕಂತೇಳಿ ಕ್ಯಾಬೇಜ್ ಕಟ್ ಮಾಡ್ಕೊಂಡು ಇಟ್ಕೊಂಡೇನಿ ರೀ. ಎಲ್ಲ ಕೆಲಸ ಮಾಡಿ ಅಡುಗೆ ಮಾಡ್ಲತ್ತೀನಿ ರೀ. ಕ್ಯಾಬೇಜ್ ಕಟ್ ಮಾಡ್ಕೊಂಡು ಹುರ್ಲಿಗತ್ತೀನಿ ನೋಡ್ರಿ. ಈಗ ಇದನ್ನು ಹುರ್ಕೊಂಡು ಪಲ್ಯ ಮಾಡ್ತೀನಿ ರೀ. ಆಯಿತು, ಚಪಾತಿ ಮಾಡ್ಬೇಕ್ರಿ. ಇನ್ನು ಇವತ್ತು ಅಮಾವಾಸ್ಯೆ ಅದಲ್ರಿ, ಚಪಾತಿ ಮಾಡ್ಬೇಕ್ರಿ. ರೊಟ್ಟಿ ಮಾಡಂಗಿಲ್ಲ ರೀ ನಾವು ಅಮಾವಾಸ್ಯೆ ದಿವಸ. ಇಲ್ಲೆಲ್ಲ ಸ್ವಲ್ಪ ಹುರಿದೇನೆ ರೀ. ಈಗ ಅನ್ನಕ್ಕೆ ರೆಡಿ ಮಾಡ್ಲಾಗತ್ತೀನಿ ರೀ. ಈಗ ಹಾಗೆ ಇಲ್ಲಿ ಹಿಟ್ಟನ್ನು ನಾದಿಟ್ಟಿರಿ ಚಪಾತಿಗೆ ಅಂತೇಳಿ. ದೇವ್ರ ಪೂಜೆ ಮಾಡ್ಯಾರಿ ನಮ್ಮ ಅತ್ತೆಯವರು. ಎಲ್ಲರೂ ಜಳಕ ಮುಗಿಸಿ ನಾನು ನೈವೇದ್ಯಕ್ಕೆ ಅಂಥೇಳಿ ಶಿರಾ ಮಾಡಿದ್ದೆ. ದೇವ್ರ ಪೂಜೆ ಮಾಡ್ಯಾರಿ, ಶಿರಾ ನೈವೇದ್ಯ ಮಾಡಿ ಎಲ್ಲ ಮುಗ್ದದ್ರಿ. ಅಡುಗೆನೂ ರೆಡಿ ಆಗ್ಯದ ನೋಡ್ರಿ. ಇದಿಷ್ಟೆಲ್ಲ ಮಾಡಿದೆ ನೋಡ್ರಿ. ಚಪಾತಿ, ಅನ್ನ, ಕ್ಯಾಬೇಜ್ ಪಲ್ಯ, ಶಿರಾ, ಮೊಸರು ಎಲ್ಲ ಮಾಡಿದೆ ರೀ. ಇಲ್ಲಿ ಊಟ ಮಾಡ್ತಾರೆ ನೋಡ್ರಿ ನಮ್ಮ ಮಾವರು. ನಮ್ಮ ಮನೆಯವರು ಅವರು ಊಟ ಮಾಡ್ಲತ್ತಾರೆ ರೀ. ಅವ್ರದ್ದಾಗೋದು ನಮ್ಮ ಮಮ್ಮಿಯವರು ನಮ್ಮ ತಂಗಿಯವ್ರನ್ನೂ ಊಟ ಮಾಡ್ಲತ್ತಾರೆ. ನಾ ಇನ್ನೂ ಮಾಡ್ಬೇಕ್ರಿ. ಯಾಕಂದ್ರೆ ದೇವ್ರಿಗೆ ಹೋಗೋದಿತ್ತು ರೀ. ಹಾಗಾಗಿ ನಾ ಮಾಡಿಲ್ಲ ರೀ. ಇನ್ನೂ ಅವರಿಗೆ ಕೊಟ್ಟೇನಿ ರೀ. ಯಾಕಂದ್ರೆ ಅವ್ರು ಊರಿಗೆ ಹೋಗೋರು ರೀ. ಈಗ ಟೈಮ್ ಆಗ್ಯದತ್ತೇಳಿ ತಯಾರಾಗ್ಯಾರ ನೋಡ್ರಿ ಅವರು ಊರಿಗೆ ಹೋಗ್ಲಿಕ್ಕೆ. ಈಗ ಬಸ್ಸಿನ ಟೈಮ್ ಆಗೈತೆ ರೀ. 11 ಗಂಟೆಗೆ ಬರ್ತದ್ರಿ ಬಸ್ಸು. ಆ ಬಸ್ಸಿಗೆ ಹೋಗ್ಬೇಕಂತೇಳಿ ತಯಾರಾಗಿ ಹೊಂಟಾರ ನೋಡ್ರಿ ಅವರು. ಜಲ್ದಿ ಹೋಗ್ತಾರೆ. ಯಾಕಂದ್ರೆ ಇನ್ನೂ ಬೇರೆ ಕಡೆ ಫಂಕ್ಷನ್ ಅದ ರೀ. ಹಾಗಾಗಿ ಹೋಗ್ಲತ್ತಾರೆ ಅವರು. ಈಗ ಅವ್ರು ಬಾಯ್ ಮಾಡಿ ಹೋಗ್ತಾರೆ ರೀ. ಈಗ ಅವ್ರು ಹೋದ್ಮ್ಯಾಗ ನಾನು ಕೆಲಸನ ಶುರು ಮಾಡ್ಬೇಕ್ರಿ. ಇನ್ನೂ ಕೆಲಸ ಭಾಳ ಅದ ರೀ. ಇನ್ನು ಇವ್ರು ಹೋದ್ಮ್ಯಾಗ ಮಾಡ್ಬೇಕತ್ತೇಕೆ ಮಾಡಿಲ್ಲ ರೀ. ಇನ್ನು ನಾನು ಬಟ್ಟೆ ಒಗಿಬೇಕ್ರಿ. ಈಗ ಅವ್ರಿಗೆ ಸ್ವಲ್ಪ ಕಳಿಸಿ ಬರ್ತೀನಿ ರೀ. ಕಳಿಸಿ ಬಂದು ನನ್ನ ಕೆಲಸ ನಾನು ಮಾಡ್ತೀನಿ ರೀ. ಆಮ್ಯಾಗ ಈಗ ಹುಡುಗರಿಗೆ ಟಾಟಾ ಮಾಡಿ ಹೊಲಗತ್ತಾರೆ ರೀ. ಅವರು ಹೊಂಟ್ರು ನೋಡ್ರಿ. ಈಗ ಅವರು ಮಳೆ ಭಾಳ ಬಂದದ ರೀ. ನಿನ್ನಿನ ದಿವಸ ಏಕಟ್ಟೆ ಇತ್ತಲ್ರಿ. ಈಗ ಮ್ಯಾಗ ಬಂದು ಕೂತಾರೆ ರೀ ಬಸ್ಸಿನ ಸಂಬಂಧ. ಇಲ್ಲೇ ಬರ್ತದೆ ರೀ ನಮ್ಮ ಬಸ್ಸು. ಇಲ್ಲಿಂದ ಹೋಗ್ತಾರೆ. ಇನ್ನು ಮನೆಗೆ ಬಂದು ನಾನು ಕೆಲಸ ಮುಗಿಸ್ಕೊಂಡೆ ರೀ. ಬಟ್ಟೆ ಭಾಳ ಇದ್ದು ರೀ. ಬಟ್ಟೆ ಒಗೆದು ಬಾಂಡೆ ತಿಕ್ಕಿ ಎಲ್ಲ ಕಸ ಗುಡಿಸ್ಕೊಂಡು ಎಲ್ಲ ಮಾಡಿದೆ ರೀ. ಎಲ್ಲ ತೊಳೆದು ಮಳೆ ಬಂದಿದ್ದಂಗೆ ಎಲ್ಲ ರೆಡಿ ಆಗಿತ್ತು ರೀ. ಎಲ್ಲ ಕ್ಲೀನ್ ಮಾಡಿ ನೀರು ಬಂದಿವು ತೊಳೆದು ಎಲ್ಲ ಕ್ಲೀನ್ ಮಾಡಿ ಇಟ್ಟೇನಿ ರೀ. ಎಲ್ಲ ಮುಗ್ದದ್ರಿ ಕೆಲಸ. ಈಗೆಲ್ಲ ಕೆಲಸ ಆಯ್ತು ನೋಡ್ರಿ. ಈಗ ನಾನು ಊಟ ಮಾಡಿದೆ ರೀ. ಎಲ್ಲ ಮುಗಿಸಿ ಕೂತಿದ್ದೆ ನೋಡ್ರಿ. ಈಗ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ನಿಮಗೆ ಚಂದ ಅನಿಸ್ತಂದ್ರೆ ಮತ್ತೊಬ್ರಿಗೆ ಶೇರ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.